ಇವತ್ತಿನ ಬಿಗ್ ಬ್ರೇಕಿಂಗ್ ಅನ್ನ ನೋಡೋದಕ್ಕೆ ಮುಂಚೆ ಶಬರಿಮಲೆಯಲ್ಲಿ ಯಾವ ರೀತಿಯಾಗಿ ಗಲಾಟೆ ಆಗ್ತಿದೆ ಆ ಸುದ್ದಿಯನ್ನ ನೋಡೋಣ. ಅಯ್ಯಪ್ಪನ ಸನ್ನಿಧಾನಕ್ಕೆ ನಾರಿಯರ ಎಂಟ್ರಿಯಿಂದ ಕೇರಳ ಉದ್ವಿಗ್ನಗೊಂಡಿದೆ. ಹಿಂದೂ ಪರ ಸಂಘಟನೆಗಳಿಂದ ಬಂದ್ಗೆ ಕರೆ. ನಿನ್ನೆ ಗಲಾಟೆಯಲ್ಲಿ ಗಾಯಗೊಂಡಿದ್ದ ವ್ಯಕ್ತಿಯ ಸಾವು. ಕೇರಳದಲ್ಲಿ ಶಬರಿಮಲೆ ದಂಗೆಗೆ ಮೊದಲ ಬಲಿಯಾಗಿದೆ. ನಿನ್ನೆ ಕಲ್ಲೆಟ್ಟಿನಿಂದ ಗಾಯಗೊಂಡಿದ್ದಂತ ವ್ಯಕ್ತಿ ಇವತ್ತು ದುರದೃಷ್ಟವಶಾತ್ ಸಾವನ್ನಪ್ಪಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಚಂದ್ರನ್ ಉನ್ನೀತನ್ 54 ವರ್ಷದ ಈ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಆ ಮೂಲಕ ಕೇರಳದ ಶಬರಿಮಲೆಯ ಒಂದು ಗೊಂದಲ ಏನಿದೆ, ವಿವಾದ ಏನಿದೆ, ಈಗ ವ್ಯಕ್ತಿಯೊಬ್ಬರ ಬಲಿಯನ್ನ ಪಡೆದುಕೊಂಡಿದೆ. ಚಿಕಿತ್ಸೆ ಫಲಿಸಿದೆ. ಚಂದ್ರನ್ ಉನ್ನೀತನ್ 54 ವರ್ಷ. ನಿನ್ನೆ ಘರ್ಷಣೆಯ ಸಂದರ್ಭದಲ್ಲಿ ಅವರಿಗೆ ಗಾಯಗಳಾಗಿತ್ತು. ಆದ್ರೆ ಇವತ್ತು ಅವರು ಸಾವನ್ನಪ್ಪಿದ್ದಾರೆ ಬೆಳಗ್ಗೆ ಅನ್ನೋ ಒಂದು ಮಾಹಿತಿ ಕೇರಳದಿಂದ ನಮಗೆ ಸಿಗ್ತಾ ಇರೋದು. ಆ ಮೂಲಕ ಮಹಿಳೆಯರ ದೇಗುಲದ ಪ್ರವೇಶಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಿದೆ. ಇಂದು ಬಿಜೆಪಿಯಿಂದ ಕೇರಳ ಬಂದ್ಗೂ ಕೂಡ ಕರೆಯನ್ನ ನೀಡಲಾಗಿದೆ. ಬಿಜೆಪಿಗೆ ಕಾಂಗ್ರೆಸ್ ಸೇರಿ ವಿವಿಧ ಸಂಘಟನೆಗಳ ಬೆಂಬಲ ಕೂಡ ಸಿಕ್ಕಿದೆ. ಹಾಗಾಗಿ ಕೇರಳ ಒಂದು ರೀತಿಯಾಗಿ ಉದ್ವಿಗ್ನ ಪರಿಸ್ಥಿತಿಗೆ ಕಾರಣವಾಗಿರೋದು. ಎಲ್ಲಾ ಕಡೆ ಈಗ ಕೇರಳದ ಇಡೀ ರಾಜ್ಯವೇ ಸ್ತಬ್ಧವಾಗಿದೆ. ವಾಹನ ಸಂಚಾರ, ಅಂಗಡಿ ಮುಂಗಟ್ಟು ಎಲ್ಲವೂ ಕೂಡ ಬಂದ್ ಆಗಿದೆ. ಬಹಳ ವಿರಳವಾಗಿ ವಾಹನಗಳನ್ನ ನಾವು ರಸ್ತೆಗಳಲ್ಲಿ ನೋಡ್ತಾ ಇದ್ದೀವಿ. ಜೊತೆಗೆ ಶಬರಿಮಲೆ ಅಯ್ಯಪ್ಪನ ದೇಗುಲಕ್ಕೂ ಕೂಡ ಪೊಲೀಸ್ ಭದ್ರತೆಯನ್ನ ನೀಡಲಾಗಿದೆ. ಬಂದ್ನಿಂದ ಇಡೀ ಕೇರಳ ರಾಜ್ಯವೇ ಸೈಲೆಂಟ್ ಆಗಿರೋದು. ವಾಹನ ಸಂಚಾರ, ಅಂಗಡಿ ಮುಂಗಟ್ಟು ಬಂದ್ ಆಗಿದೆ. ಒಂದು ರೀತಿಯಾಗಿ ಕೇರಳ ನಿರಂತರವಾಗಿ ಒಂದಲ್ಲ ಒಂದು ತೊಂದರೆಗಳಿಗೆ ಒಳಗಾಗ್ತಾ ಇದೆ. 1-2 ತಿಂಗಳ ಹಿಂದೆ ಅಲ್ಲಿ ಬಂದಂತ ಭಾರಿ ಮಳೆಯನ್ನ ನೋಡಿದ್ರಿ. ಆದ್ರೆ ಈಗ ಶಬರಿಮಲೆಯ ಒಂದು ವಿವಾದ ಏನಿದೆ ಅದು ಪ್ರತಿಭಟನೆಗೆ, ಉದ್ವಿಗ್ನತೆಗೆ ಕಾರಣವಾಗಿದೆ. ಈಗ ಪ್ರತ್ಯೇಕವಾಗಿ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಮೊದಲನೇದಾಗಿ ನಿನ್ನೆ ಬೆಳಗ್ಗೆ 3:45ಕ್ಕೆ ಮಹಿಳೆಯರ ಎಂಟ್ರಿ. ಅದಾದ ನಂತರ ಉದ್ವಿಗ್ನ ಪ್ರತಿಭಟನೆ ನಿನ್ನೆ ದಿನವಿಡೀ ನಡೆಯಿತು. ಅದಾದ ನಂತರ ಇವತ್ತು ಬೆಳಗ್ಗೆ ಹಿಂಸಾಚಾರಕ್ಕೆ ಅಲ್ಲಿ ಚಂದ್ರನ್ ಉನ್ನೀತನ್ ಬಲಿಯಾಗಿರುವಂತದ್ದು ಅವರ ಫೋಟೋ ನೋಡ್ತಾ ಇದ್ರಿ. ಅದೇ ರೀತಿಯಾಗಿ ಇವತ್ತು ಯಾವ ರೀತಿಯಾಗಿ ಪೊಲೀಸ್ ಭದ್ರತೆ ಇದೆ, ಜೊತೆಗೆ ಎಲ್ಲಾ ಕಡೆ ಕೂಡ ಕಾಕಿಯೇ ಕಾಣ್ತಾ ಇದೆ ಕೇರಳದಲ್ಲಿ. ಜೊತೆಗೆ ಎಲ್ಲಾ ಕಡೆ ಪ್ರತಿಭಟನೆ, ಅಂಗಡಿ ಮುಂಗಟ್ಟುಗಳು, ವಾಹನ ಸಂಚಾರ ಎಲ್ಲವೂ ಕೂಡ ಬಹಳ ವಿರಳವಾಗಿರೋದು. ಜೊತೆಗೆ ಬಿಜೆಪಿಯ ಒಂದು ಪ್ರತಿಭಟನೆಗೆ ಕಾಂಗ್ರೆಸ್ ಮತ್ತು ಉಳಿದ ಹಿಂದೂ ಪರ ಸಂಘಟನೆಗಳು ಕೂಡ ಅಲ್ಲಿ ಬೆಂಬಲವನ್ನು ಕೊಟ್ಟಿರೋದು. ಆ ಮೂಲಕ ಕೇರಳ ಸಂಪೂರ್ಣವಾಗಿ ಸೈಲೆಂಟ್ ಆಗಿದೆ, ಸ್ತಬ್ಧವಾಗಿದೆ. ಆಡಳಿತಾರೂಢ ಸರ್ಕಾರದ ವಿರುದ್ಧ ಅಲ್ಲಿ ಘೋಷಣೆಗಳನ್ನ ಕೂಗ್ತಾ, ಟೈರ್ಗೆ ಬೆಂಕಿಯನ್ನು ಹಚ್ತಾ, ಎಲ್ಲಾ ಕಡೆ ಪ್ರತಿಕೃತಿಗಳನ್ನ ದಹನ ಮಾಡ್ತಾ ಪ್ರತಿಭಟನೆ ಮಾಡಲಾಗ್ತಿದೆ. ಈ ಕೂಡಲೇ ಪಿಣರಾಯಿ ವಿಜಯನ್ ಕೆಳಗಿಳಿಬೇಕು ಅಂತ ಒತ್ತಾಯ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಧರಣೇಶ್. ಇದೀಗ ಕೇರಳದಲ್ಲಿ ಎಲ್ಲಾ ಕಡೆ ಒಂದು ರೀತಿಯಾಗಿ ಪ್ರಕ್ಷುಬ್ಧ ವಾತಾವರಣ. ಬಿಜೆಪಿಗೆ ಕಾಂಗ್ರೆಸ್ ಕೂಡ ಸಪೋರ್ಟ್ ಕೊಟ್ಟಿದೆ. ಇಲ್ಲಿ ಯಾವ ರೀತಿಯಾಗಿ ಇವತ್ತು ಪ್ರತಿಭಟನೆ ಇದೆ, ಜೊತೆಗೆ ಮೃತಪಟ್ಟಂತ ವ್ಯಕ್ತಿಯ ಬಗ್ಗೆ ಮಾಹಿತಿ ಏನಾದ್ರು ಸಿಗ್ತಾ, ಎಲ್ಲಿ, ಏನ್ ಕತೆ, ಯಾರು ಅಂತ ಅವರು? ಶಬರಿಮಲೆ ಅಯ್ಯಪ್ಪ ಸ್ವಾಮಿಗೆ ಮಹಿಳೆಯರಿಗೆ ಪ್ರವೇಶ ನೀಡಬೇಕು ಎಂಬ ಹಿನ್ನೆಲೆಯಲ್ಲಿ ನಡೆಯುತ್ತಿರುವಂತಹ ಪ್ರತಿಭಟನೆ ನಿನ್ನೆನೆ ಬಹಳ ದೊಡ್ಡ ಮಟ್ಟದಲ್ಲಿ ಕಾವು ಪಡ್ಕೊಂಡಿತ್ತು. ಹಾಗಾಗಿ ನಿನ್ನೆ ಹಿಂಸಾಚಾರ ಕೂಡ ಆಗಿತ್ತು. ಒಂದ್ ಕಡೆ ಹಿಂದೂ ಪರ ಸಂಘಟನೆಗಳು, ಮತ್ತೊಂದ್ ಕಡೆ ಸಿಪಿಐ ಕಾರ್ಯಕರ್ತರು, ಇವರಿಬ್ಬರ ಕಾರ್ಯಕರ್ತರ ನಡುವೆ ಜಟಾಪಟಿ ಆಗಿತ್ತು. ನೂಕಾಟಗಳು ಆಗಿದ್ವು. ಇದೆಲ್ಲ ಆಗಿದ್ರ ಪರಿಣಾಮವಾಗಿ ಹಿಂಸಾಚಾರಕ್ಕೆ ತಿರುಗಿ ಓರ್ವ ವ್ಯಕ್ತಿ, ಚಂದ್ರನ್ ಎನ್ನುವಂತಹ ವ್ಯಕ್ತಿ ಗಾಯಗೊಂಡಿದ್ದ. ಆತನನ್ನ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಆತ ಈಗ ಕಡೆಗೂ ಕೂಡ ಟ್ರೀಟ್ಮೆಂಟ್ಗೆ ಆತನ ಸ್ಪಂದಿಸದೆ ಆತ ಮೃತಪಟ್ಟಿದ್ದಾನೆ. ಮತ್ತೆ ಈಗ ಆ ಪ್ರತಿಭಟನೆ ಇನ್ನಷ್ಟು ತೀವ್ರಗೊಂಡಿದೆ. ಒಂದ್ ಕಡೆ ಪೊಲೀಸರು ಅಲ್ಲಿ ಅಷ್ಟೇ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ. ಇನ್ನೊಂದ್ ಕಡೆ ಈ ಪರ ವಿರೋಧದ ಪ್ರತಿಭಟನೆಗಳು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಿದ್ದಾವೆ. ಈ ಮಧ್ಯೆ ಚಂದ್ರನ್ ಸಾವಿಗೀಡಾಗಿರುವಂತದ್ರಿಂದ ಪ್ರತಿಭಟನೆ ಇನ್ನಷ್ಟು ಹೆಚ್ಚಾಗಿದೆ. ಹಾಗಾಗಿಯೇ ಇವತ್ತು ಇಡೀ ಕೇರಳಾದ್ಯಂತ ಬಿಗಿ ಬಂದೋಬಸ್ತ್ ಅನ್ನ ಮಾಡಲಾಗಿದೆ. ಇದರ ನಡುವೆ ಬಿಜೆಪಿ ಮತ್ತು ಹಿಂದೂ ಪರ ಸಂಘಟನೆಗಳು ಇವತ್ತು ಕೇರಳ ಬಂದ್ಗೆ ಕರೆ ನೀಡಿದ್ವು. ಈ ಬಂದ್ ಅನ್ನ ನಾವು ನೋಡ್ತಾ ಇದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಬಂದ್ಗೆ ಬೆಂಬಲ ವ್ಯಕ್ತ ಆಗ್ತಿದೆ. ಎಲ್ಲ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಲಾಗಿದೆ. ಬೆಳಿಗ್ಗೆ ಅವಧಿಯಲ್ಲಿ ಏನೇನು ಚಟುವಟಿಕೆಗಳು ಲವಲವಿಕೆ ಕಾಣಬೇಕಿತ್ತು ಅದು ಕಾಣಿಸ್ತಿಲ್ಲ. ಅಷ್ಟು ಮಟ್ಟಿಗೆ ಬಂದ್ಗೆ ಬೆಂಬಲ ವ್ಯಕ್ತ ಆಗ್ತಿದೆ. ಮತ್ತೊಂದ್ ಕಡೆ ಪ್ರತಿಭಟನೆ ಮತ್ತಷ್ಟು ಹೆಚ್ಚಾಗ್ತಾನೆ ಇದೆ. ಒಂದ್ ಕಡೆ ವಾಹನಗಳನ್ನ ತಡಿಸಿದ್ದಾರೆ. ಬಸ್ಗಳಿಗೆ ಅಥವಾ ಸಣ್ಣ ಪುಟ್ಟ ವಾಹನಗಳ ಮೇಲೆ ಕಲ್ಲು ತೂರಾಟ ನಡೆದಂತಹ ಘಟನೆಗಳು ಆಗಿವೆ. ಟೈರ್ಗಳನ್ನ ಸುಟ್ಟಿದ್ದಾರೆ. ಮತ್ತೆ
ಕೆಲವು ಕಡೆ ಕಡ್ಡಾಯವಾಗಿ ಅಂಗಡಿ ಬಂಗಟ್ಟುಗಳನ್ನ ಬಾಗ್ಲಾಕ್ತಿದ್ದಾರೆ. ಈ ರೀತಿಯಾಗಿ ಪ್ರತಿಭಟನೆಯೂ ಕೂಡ ನಡೀತಾ ಇದೆ, ಬಂದ್ ನಡೀತಿದೆ, ಮತ್ತೊಂದ್ ಕಡೆ ಪರ ವಿರೋಧದ ಪ್ರತಿಭಟನೆಗಳು ನಡೀತಿದ್ದಾವೆ. ಇದರಿಂದಾಗಿ ಏನೋ ಪರಿಸ್ಥಿತಿ ಇವತ್ತಾದ್ರೂ ತಹಬದಿಗೆ ಬರುತ್ತಾ ಅನ್ನುವಂತ ಏನ್ ಪ್ರಶ್ನೆ ಇತ್ತು, ಅದು ಸ್ಟಿಲ್ ಅದು ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಯಾಕೆಂದ್ರೆ ಈಗ ಬೆಳಿಗ್ಗೆ ಅವಧಿ ಇಷ್ಟು ಈ ತರದ ಏನೋ ಒಂದ್ ರೀತಿಯಲ್ಲಿ ವಾತಾವರಣ ಕಂಡು ಬಂದಿದೆ. ಮಧ್ಯಾಹ್ನ ಮತ್ತಷ್ಟು ತೀವ್ರಗೊಂಡ್ರೆ ಪ್ರತಿಭಟನೆ ಆಗ ಏನಾಗ್ಬೋದು, ಮತ್ತೆ ಹಿಂಸಾಚಾರಕ್ಕೆ ತಿರುಗುತ್ತಾ ಅನ್ನುವಂತಹದ್ದು. ಇನ್ನೊಂದ್ ಕಡೆ ಸಾವಿಗೀಡಾಗಿರುವಂತ ಚಂದ್ರನ್ ಬಗ್ಗೆ ಮಾಹಿತಿಗಳ ಕಲೆ ಹಾಕ್ತಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಆತ ಸಿಪಿಐ ಕಾರ್ಯಕರ್ತ ಅಂತ ಗೊತ್ತಾದ್ರೆ ಸಿಪಿಐ ಕಾರ್ಯಕರ್ತರ ಪ್ರತಿಭಟನೆ ತೀವ್ರಗೊಳ್ಳುತ್ತೆ, ಅಥವಾ ಆತ ಚಂದ್ರನ್ ಹಿಂದೂಪುರ ಸಂಘಟನೆ ಕಾರ್ಯಕರ್ತ ಅಂತ ಗೊತ್ತಾದ್ರೆ ಅವರ ಪ್ರತಿಭಟನೆ ತೀವ್ರಗೊಳ್ಳುತ್ತೆ. ಅವ್ರ ಕಡೆಯಿಂದನಾದ್ರೂ ಹಿಂಸಾಚಾರ ಆಗ್ಬೋದು, ಇವ್ರ ಕಡೆಯಿಂದನಾದ್ರೂ ಹಿಂಸಾಚಾರ ಆಗ್ಬೋದು. ಒಟ್ಟಾರೆಯಾಗಿ ಇವತ್ತು ಏನೋ ಇನ್ನಷ್ಟು ಪ್ರಕ್ಷುಬ್ಧಗೊಳ್ಳುವಂತ ಸಾಧ್ಯತೆಗಳೇ ಬಹಳ ದಟ್ಟವಾಗಿ ಕಾಣಿಸ್ತಿದ್ದಾವೆ. ಆ ಕಾರಣಕ್ಕೋಸ್ಕರ ಕೇರಳದ ಪೊಲೀಸರು ಬಿಗಿ ಬಂದೋಬಸ್ತನ್ನ ಮಾಡಲಾಗ್ತಿದೆ. ಎಲ್ಲ ಆಯಕಟ್ಟಿನ ಭಾಗದಲ್ಲಿ ಹೆಚ್ಚಿನ ಭದ್ರತಾ ವ್ಯವಸ್ಥೆಯನ್ನ ಮಾಡಲಾಗಿದೆ. ಶಬರಿಮಲೆನಲ್ಲಂತೂ ಖುದ್ದು ಐಜಿಎ ಅಲ್ಲಿ ಮೊಕ್ಕಾಮೂಡಿ ಪರಿಸ್ಥಿತಿಯನ್ನ ನಿಭಾಯಿಸಲಿಕ್ಕೆ ಮುಂದಾಗಿದ್ದಾರೆ. ಬಟ್ ಸ್ಟಿಲ್ ಅದು ಒಂದು ಕ್ವಶನ್ ಆಗಿ ಉಳ್ಕೊಂಡಿದೆ. ಏನೋ ಪ್ರತಿಭಟನೆ ಇವತ್ತೇನಾದ್ರು ತಹಬದಿಗೆ ಬರುತ್ತಾ ಅನ್ನುವಂತ ಸಂಗತಿ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ತರುಣೇಶ್.